ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಗವದ್ಗೀತೆಯ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. ಭಗವಂತನ ಪುರುಷೋತ್ತಮನ ಗುಣವ್ಯಾಪ್ತಿ ವರ್ಣನೆ ಮಾಡಿದ ಶ್ರೀಕೃಷ್ಣನು ಮಾನವನ ದೈವಿ ಗುಣಗಳ ಹಾಗೂ ಮಾನವನ ಅಸುರಿ ಗುಣಗಳ ಬಗ್ಗೆ ಇಲ್ಲಿ ವಿವರಿಸ ಹೊರಟಿದ್ದಾನೆ. ದೈವಿ ಸಂಪತ್ತಿನ ಗುಣಗಳು: ಅಭಯ, ಅಂತಃಕರಣ ಶುದ್ಧಿ, ಜ್ಞಾನಯೋಗ, ಇಂದ್ರಿಯ ನಿಗ್ರಹ, ಯೋಗ್ಯತಾನುಸಾರ ದಾನ, ಯಜ್ಞ, ವೇದಾಭ್ಯಾಸ, ಶಾರೀರಿಕ ತಪಸ್ಸು, ಶಾಂತತೆ, ಸಮಾಧಾನ, ಅಹಿಂಸೆ, ಸತ್ಯ, ಜಾಡಿ ಹೇಳುವುದು, ಒಂದೇ ಸ್ವಭಾವದಿಂದಿರುವುದು, ಕ್ರೋಧ ಕೋಪ ಇಲ್ಲದಿರುವುದು, ತ್ಯಾಗ ಮನೋಭಾವನೆ, ದುಃಖಗೊಂಡವರಲ್ಲಿ ಕೃಪೆ ದಯೆ ತೋರುವುದು, ನಾಚುವುದು, ಪದಾರ್ಥಗಳಲ್ಲಿ ಮಮತೆ ಆಸಕ್ತಿ ಬಿಡುವುದು, ಮೃದು ಸ್ವಭಾವ, ಕ್ಷಮೆ, ಶುಚಿ ಇರುವುದು, ಧೈರ್ಯ, ದ್ರೋಹವಿಲ್ಲದ ಚಿತ್ತ, ತನಗೆ ಪೂಜೆ ಗೌರವಾದಿಗಳು ಸಲ್ಲಬೇಕೆಂಬ ಬಯಕೆ ಇಲ್ಲದಿರುವಿಕೆ, ಶ್ರೌತ್ರ ಸ್ಮಾರ್ಥ ಕರ್ಮಗಳನ್ನು ಮಾಡುತ್ತಿರುವುದು, ವಿಷಯ ಲಂಪಟತ್ವ ಇಲ್ಲದಿರುವುದು, ಹುರುಪು ಚಟುವಟಿಕೆಯಿಂದ ಇರುವುದು ಮುಂತಾದ ಗುಣಗಳೆಲ್ಲವೂ ಸಜ್ಜನರ ಸಾತ್ವಿಕ ದೈವಿ ಸಂಪತ್ತನ್ನು ಪಡೆದುಕೊಂಡು ಹುಟ್ಟಿದವರಿಗೆ ಇರುತ್ತದೆ. ಅಸುರಿ ರಾಕ್ಷಸ ಸಂಪತ್ತಿನ ಗುಣಗಳು: ಢಂಬ, ದರ್ಪ, ಗರ್ವ, ಕೋಪ, ಕಠಿಣತೆ, ಅಜ್ಞಾನ ಇವುಗಳೆಲ್ಲದಿಂದ ಕೂಡಿಕೊಂಡು ಹುಟ್ಟಿದವನಿಗೆ ಅಸುರಿ ಸಂಪತ್ತಿನ ಚಿಹ್ನೆಗಳು ಇರುತ್ತದೆ ಹಾಗೂ ಇವೆಲ್ಲವೂ ಅಸುರಿ ಸಂಪತ್ತಿನ ಹುಟ್ಟುಗುಣಗಳು. ಅಸುರಿ ಸಂಪತ್ತು ಬಂಧನ ತಳ್ಳಿದರೆ ದೈವಿ ಸಂಪತ್ತು ಹುಟ್ಟು ಸಾವು ಸಂಸಾರ ಬಂಧನದಿಂದ ಬಿಡುಗಡೆ ಕೊಡುವುದು. ನನ್ನ ಈ ಮನುಷ್ಯಲೋಕದ ಸೃಷ್ಟಿಯಲ್ಲಿ 2 ಬಗೆಯುಂಟು. ಒಂದು ದೈವಿ ಸೃಷ್ಟಿ, ಇನ್ನೊಂದು ಅಸುರ ಸೃಷ್ಟಿ. ಅಸುರಿ ಸಂಪತ್ತಿನವರ ಗುಣ ಅವಗುಣಗಳು ಹಾಗೂ ಪರಿಣಾಮಗಳು: ಅಸುರಿ ಸ್ವಭಾವದ ಜನಗಳಲ್ಲಿ ಶುಚಿತ್ವ, ಸದಾಚಾರ, ಸತ್ಯ ಇರುವುದಿಲ್ಲ. ಆದ ಕಾರಣ ಅವರು ಏನು ಮಾಡಬೇಕು ಎಂಬುದನ್ನೇ ಅರಿಯರು. ಅಸುರ ಸಂಬಂಧಿ ಗುಣದವರು ಈ ಜಗತ್ತು ಎಂಬುದೇ ಸುಳ್ಳು, ಧರ್ಮದ ಆಧಾರದ ಮೇಲೆ ನಿಂತಿಲ್ಲ. ಅಧರ್ಮ ಧರ್ಮ ಆಧಾರದ ಮೇಲೆ ಕರ್ಮಫಲಗಳನ್ನು ನಿಯಮಿಸತಕ್ಕ ಭಗವಂತನೇ ಇಲ್ಲ. ಜಗತ್ತು ಕಾಮಪ್ರೇರವಾದ ಸ್ತ್ರೀ ಪುರುಷ ಸಂಯೋಗದಿಂದ ಆದಂಥದ್ದು. ಈ ಜಗತ್ತಿನಲ್ಲಿ ಕಾರಣವು ಕಾಮವಲ್ಲದೆ ಮತ್ತೇನೂ ಅಲ್ಲ ಎಂದು ಹೇಳುತ್ತಾರೆ. ಈ ರೀತಿ ಸೃಷ್ಟಿ ಹೊಂದಿದ ಮೂಢರು ಮಂದಮತಿಗಳು ದುಷ್ಟರಾಗಿ ಕ್ರೂರ ಕರ್ಮಗಳನ್ನು ಮಾಡುತ್ತಾ ಈ ಜಗತ್ತಿಗೆ ಶತ್ರುಗಳಾಗಿ ಲೋಕವನ್ನು ಕೆಡಿಸುವುದರಲ್ಲಿ ಮಗ್ನರಾಗಿರುತ್ತಾರೆ, ಅದರಲ್ಲಿ ಸಂತೋಷವನ್ನು ಹೊಂದುತ್ತಾರೆ. ಅಂತಹವರು ಡಂಬ ಮದ ಅಭಿಮಾನಗಳಿಗೆ ವಶರಾಗಿ ಕೊನೆಯಿಲ್ಲದ ಕಾಮನೆಗಳಿಂದ ಅಯೋಗ್ಯವಾದವುಗಳನ್ನು ಪೂಜಿಸಿ ಮೋಹಯುಕ್ತರಾಗಿ ಅಶುದ್ಧವೆಂಬ ನಿತ್ಯ ವ್ರತವುಳ್ಳವರಾಗಿರುತ್ತಾರೆ. ಅಂದರೆ ಅಂತಹ ನಿಯಮಗಳನ್ನು ಪಾಲನೆ ಮಾಡುತ್ತಾರೆ. ಅವರು ಕಾಮೋಪೇತ ಭೋಗಗಳಿಂದ ಇಲ್ಲವೆಂದು ಭಾವಿಸಿ ಜೀವನ ಪರ್ಯಂತ ಲೆಕ್ಕವಿಲ್ಲದಷ್ಟು ಚಿಂತೆ ಬಯಕೆಗಳಿಗೆ ಈಡಾಗಿ ತೊಳಲುತ್ತಾರೆ. ಅವರು ಆಶಾಪಾಶಗಳಿಂದ ಬಂಧಿಸಲ್ಪಟ್ಟು ಕಾಮಕ್ರೋಧಗಳಲ್ಲಿ ಒಲವುಳ್ಳವರಾಗಿ ಭೋಗಾಭಿಲಾಷೆಯಿಂದ ಅನ್ಯಾಯದ ಹಾದಿ ಮಾರ್ಗ ಹಿಡಿಯುತ್ತಾರೆ. ಇಂದು ಈ ಆಸೆ ಪೂರೈಸಿತು ಎಂದಾದ ಮೇಲೆ ನಾಳೆ ಇನ್ನೊಂದಾಸೆಗೆ, ಮುಂದೆ ಮತ್ತೊಂದಾಸೆಗೆ ಆಲೋಚಿಸುತ್ತಲೇ ಇರುತ್ತಾರೆ. ಇವತ್ತು ಈ ಶತ್ರುವನ್ನು ಜಯಿಸಿದ್ದಾಯಿತು, ನಾಳೆ ಉಳಿದವರನ್ನು ಎನ್ನುತ್ತಾ ಇಲ್ಲಿ ನಾನೇ ಒಡೆಯನು, ನಾನೇ ಸುಖಿ ಭೋಗಿಯು, ನಾನೇ ಸಿದ್ಧ ಪುರುಷನು, ನಾನೇ ಶಕ್ತಿಶಾಲಿ, ನಾನೇ ಸುಖವಂತ, ನಾನೇ ಶ್ರೀಮಂತ, ಉಚ್ಚ ಕುಲದವನು, ನನಗೆ ಸಮಾನರು ಯಾರೂ ಇಲ್ಲ, ನಾನು ಯಜ್ಞ ಮಾಡುವೆನು, ನಾನು ದಾನ ಮಾಡುವೆನು, ಆನಂದ ಪಡುವೆನು ಇತ್ಯಾದಿ ನಾನು ನಾನು ಎಂಬ ಮಾತುಗಳಿಂದ ಅಜ್ಞಾನದಿಂದ ಮೋಹಿತರಾಗಿ ಸದಾ ಹೇಳುತ್ತಾ ಅವಿವೇಕದ ಭಾವನೆಯಿಂದ ಕೂಡಿರುವರು. ನಾನಾ ರೀತಿಯ ಮೋಹಗಳಿಂದ ಭ್ರಾಂತರಾಗಿ ಮೋಹವೆಂಬ ತಪ್ಪು ತಿಳುವಳಿಕೆಯ ಬಲೆಯಲ್ಲಿ ಸಿಲುಕಿಕೊಂಡು ಕಾಮಭೋಗಗಳಲ್ಲಿ ಮಿತಿಮೀರಿದ ಆಸಕ್ತಿ ಹೊಂದಿ ಕಡೆಯಲ್ಲಿ ಅಪವಿತ್ರವಾದ ದುಃಖದ ನರಕದಲ್ಲಿ ಬೀಳುವರು. ತಮ್ಮನ್ನು ತಾವೇ ಪ್ರಶಂಸಿಕೊಳ್ಳುವ ಧನಮಾನ ಮದಗಳಿಂದ ಕೂಡಿದ ಮೂರ್ಖರಾದ ಅವರು ಶಾಸ್ತ್ರೀಯ ರೀತಿಯ ನಿಯಮಗಳನ್ನು ಗಾಳಿಗೆ ತೂರಿ ತೋರಿಕೆಗಾಗಿ ಮಾತ್ರ ಗೌರವ ಕೀರ್ತಿಯನ್ನು ಗಳಿಸಿಕೊಡುವ ಯಜ್ಞ ಯಾಗಾದಿ ಪೂಜೆಗಳನ್ನು ಮಾಡುವರು. ಇವರು ತಾವೇ ಶ್ರೇಷ್ಠರೆಂಬ ಗರ್ವ, ಧನ, ಬಲ, ಅಧಿಕಾರ, ದರ್ಪ, ಕಾಮ, ಕ್ರೋಧ ಕೂಡಿದ ತಮ್ಮ ಶರೀರದಲ್ಲಿಯೂ ಬೇರೆಯವರ ಶರೀರದಲ್ಲಿಯೂ ನೆಲೆಸಿರುವ ತನ್ನನ್ನು ಸನ್ಮಾರ್ಗಗಳಲ್ಲಿ
ತನಗಿಂತಲೂ ಹೆಚ್ಚಿನವರಲ್ಲಿ ಅಸೂಯೆ ಪಡುತ್ತಿರುತ್ತಾರೆ. ಇಂತಹ ದ್ವೇಷಗಳು ಕ್ರೂರರು, ಅಶುಭರು, ಧರ್ಮೀಯರು ಆದ ನೀಚರನ್ನು ಜೀವ ಸಂಸಾರದಲ್ಲಿಯ ಅಸುರೀಯ ಬುದ್ಧಿಯು ಅನೇಕ ಯೋನಿಗಳಲ್ಲಿ ಜನಿಸುವಂತೆ ನಿರಂತರವೂ ನಾನು ನೂಕುವೆನು. ಕಾಮ, ಕ್ರೋಧ, ಆಕ್ರೋಶ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು ಆತ್ಮನಾಶ ಮಾಡುವ ನರಕದ ಬಾಗಿಲುಗಳು. ಇಂತಹ ದ್ವೇಷಗಳನ್ನು ಮನುಷ್ಯನು ಬಿಡಬೇಕು. ಇಂತಹ ನರಕದ ಬಾಗಿಲುಗಳಿಂದ ಮುಕ್ತನಾಗಿ ಮನುಷ್ಯ ತನ್ನನ್ನು ತಾನು ಕಾಪಾಡಿಕೊಳ್ಳುವನಾಗಿ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಶಾಸ್ತ್ರ ವಿಧಿಗಳನ್ನು ಬಿಟ್ಟು ಮನಬಂದಂತೆ ವರ್ತಿಸುವವನಿಗೆ ಸಿದ್ಧಿ, ಸುಖ, ಸದ್ಗತಿ ಯಾವುದೂ ಇಲ್ಲ. ಆದುದರಿಂದ ಮಾಡಬೇಕಾದ ಕಾರ್ಯ ಹಾಗೂ ಮಾಡಬಾರದ ಕಾರ್ಯಗಳ ಬಗ್ಗೆ ನಿರ್ಣಯಿಸುವುದಕ್ಕೆ ಶಾಸ್ತ್ರವೇ ಆಧಾರವು. ಆದುದರಿಂದ ಮಾಡಬೇಕಾದ ಕಾರ್ಯಗಳನ್ನು ಶಾಸ್ತ್ರವಿಧಿಗಳಿಂದ ತಿಳಿದು ಶಾಸ್ತ್ರದಲ್ಲಿ ತಿಳಿದಿರುವಂತೆ ಆಚರಣೆ ಮಾಡಬೇಕು ಎಂದು ಶ್ರೀಕೃಷ್ಣನು ದೈವಾಸುರ ಸಂಪದ್ವಿಭಾಗ ಯೋಗದಲ್ಲಿ ದೈವಿ ಸಂಪತ್ತಿನ ಗುಣಗಳನ್ನು ಹೇಳುತ್ತಾನೆ.